ಫ್ರೆಂಡ್ ನಮಸ್ಕಾರ. ನಾವು ಇವಾಗ ಶೇಂಗಾ ಮತ್ತು ಎಳ್ಳನ್ನು ಕುಡಿಸಿ ಹೋಳಿಗೆ ಮಾಡ್ತಾ ಇದ್ದೀನಿ. ಹೇಗೆ ಮಾಡ್ತೀನಿ ಅಂತ ತೋರಿಸ್ತೀನಿ, ನೋಡ್ಕೊಂಡ್ ಬರೋಣ ಬನ್ನಿ. ಮೈದಾ ಹಿಟ್ಟಿದೆ, ಇದನ್ನ ಸಾಣಿಗೆ ಹಾಕೋತೀನಿ. ಒಂದು ಚಿಟಿಕೆ ಉಪ್ಪು ಹಾಕ್ತಾ ಇದ್ದೀನಿ. ಈಗ ಸ್ವಲ್ಪ ನೀರು ಹಾಕ್ಕೊಂಡು ನಾದ್ಕೋತೀನಿ ಗಟ್ಟಂಗೆ. ನೋಡಿ ಫ್ರೆಂಡ್ಸ್, ಈ ಥರ ನಾದಿಟ್ಟೇನಿ. ಈಗ ಅರ್ಧ ಗಂಟೆ ಸ್ವಲ್ಪ ನೆನೆಯಲ್ಲಿ ಬಿಡ್ತೇನೆ. ಇವನ್ನ ಬಾಣಲಿಗೆ ಹಾಕಿ ಹುರ್ಕೋತೇನೆ. ಹುರ್ಕೋತಾ ಇದ್ದೀನಿ. ಸಣ್ಣ ಉರಿಯೋ ಇಟ್ಟು ಹುರ್ಕೋಬೇಕು. ನೋಡಿ ಫ್ರೆಂಡ್, ಈಗ ಆಗ್ಯಾವು. ಒಂದು ಮಿಕ್ಸರ್ ಜಾರಿಗೆ ಶೇಂಗಾ ತಕ್ಕೋತೇನೆ. ಇವನ್ನ ನೋಡಿ, ಈಗ ಮಿಕ್ಸರ್ ಜಾರಿಗೆ ತಕ್ಕೊಂಡೇನಿ. ಇವನ್ನ ಈಗ ಒಂದು ಅರ್ಧ ಬಟ್ಲು ಎಳ್ಳಿದಾವೆ, ಇವನು ಸ್ವಲ್ಪ ಹುರ್ಕೋತೀನಿ. ಎಳ್ಳು ಹುರ್ಕೊಂಡೇನಿ, ಎಲ್ಲ ಆಗ್ಯಾವ ಇವು. ಇದೇ ಮಿಕ್ಸರ್ ಜಾರಿಗೆ ಇವು ಎಳ್ಳು ತಕ್ಕೋತೀನಿ. ಈಗ ಇದನ್ನ ಪುಡಿ ಮಾಡ್ಕೊಂಬರೋಣ. ನೋಡಿ, ಈ ಥರ ಸಣ್ಣಗೆ ಪುಡಿ ಮಾಡ್ಕೊಂಬಂದೇನಿ. ಈಗ ಒಂದು ಬಾಣಲೆ ಇಟ್ಟಿದ್ದೀನಿ. ಇದು ಅರ್ಧ kg ಬೆಲ್ಲ ಜಜ್ಜಿ ಇಟ್ಕೊಂಡೇನಿ. ಈಗ ಇದಕ್ಕೆ ಹಾಕೋಣ. ಈಗ ಸ್ವಲ್ಪ ನೀರು ಹಾಕೋತೀನಿ. ಈಗ ಇದು ಕರಗಿ ಸ್ವಲ್ಪ ನೀರು ಬಿಡುವವರೆಗೂ ಕುದಿಸೋಣ. ಇದನ್ನ ಒಂದೇಳೆ ಪಾಕ ಅದು ಏನು ತಗೋಬಾರ್ದು, ಜಸ್ಟ್ ಬೆಲ್ಲ ಕರಗಿದ್ರೆ ಸಾಕು. ಇದು ನೋಡಿ, ಇದು ಬೆಲ್ಲ ಕರಗಿದೆ ಎಲ್ಲ. ಈಗ ಏಲಕ್ಕಿ ಪುಡಿ ಹಾಕ್ತಾ ಇದ್ದೀನಿ. ಶೇಂಗಾ ಮತ್ತು ಎಳ್ಳು ಪುಡಿ ಮಾಡಿ ಇಟ್ಕೊಂಡಿದ್ದು ಇದಕ್ಕೆ ಹಾಕ್ತಾ ಇದ್ದೀನಿ. ಈಗ ತಿರುಗಿಸ್ಕೋತಾ ಇದ್ದೀನಿ. ನೋಡಿ, ಈ ಥರ ಆಗಿದೆಯಾ. ಈಗ ಒಂದು 10 ನಿಮಿಷ ಮೇಲ್ ಮುಚ್ಚಿ ಇಟ್ಕೋತೀನಿ. ನೋಡಿ ಫ್ರೆಂಡ್, ಈಗ ನೆನೆದಿದೆ ಇದು ಹಿಟ್ಟು. ಈಗ ಸಣ್ಣ ಸಣ್ಣ ಉಳ್ಳೆಗಳನ್ನು ಮಾಡ್ಕೋತೀನಿ. ಈ ಥರ ಇವನು ಉಂಡೆಗಳನ್ನು ಮಾಡಿಟ್ಕೋತೀನಿ. ನೋಡಿ ಫ್ರೆಂಡ್ಸ್, ಈಗ ತಟ್ಟಿಸ್ಕೋತೀನಿ ಇವನ್ನ. ನೋಡಿ, ಈ ಥರ ಇದಕ್ಕೆ ತುಂಬ್ಕೋತೀನಿ. ಈ ಥರ ಆಗಿದೆ. ಈಗ ಲಟ್ಟಿಸ್ತೀನಿ. ನೋಡಿ ಫ್ರೆಂಡ್, ಈ ಥರ ಲಟ್ಟಿಸ್ಕೊಂಡೀನಿ. ನೋಡಿ, ಇಷ್ಟು ದಪ್ಪ ಬಂದಿದೆ, ಇಷ್ಟು ದೊಡ್ಡದಾಗಿದೆ. ಈ ಥರ ಎಲ್ಲ ಲಟ್ಟಿಸ್ಕೊಂಡು ಇಟ್ಕೋತೀನಿ ನಾನು. ಇಟ್ಕೊಂಡೀನಿ. ಇಷ್ಟು ಆಗ್ಯಾವು ಶೇಂಗಾದೊಳಗೆ. ಈಗ ಬೆವಸೋಣ. ಈಗ ನೋಡಿ ಫ್ರೆಂಡ್, ಈಗ ಆಗಿದೆ ಇದು. ಇದೇ ಥರ ಎಲ್ಲ ಹೋಳಿಗೆಗಳನ್ನು ಬೇಯಿಸ್ಕೊತೀನಿ. ಈಗ ಶೇಂಗಾ ಮತ್ತು ಎಳ್ಳು ಹಾಕಿ ಮಾಡಿದಂಥ ಹೋಳಿಗೆ ರೆಡಿ ಆಗ್ಯಾವು. ಎಷ್ಟು ಸಾಫ್ಟಾಗಿ ಬಂದಾವು ನೋಡಿ. ನೀವು ಒಂದ್ಸರಿ ಮನೆಯಲ್ಲಿ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಮೂಲಕ ತಿಳಿಸಿ. ಬಾಯ್.